ಈ ಒಂದು 2024 ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಿದ್ರಂದ್ರೆ ಸೊ ನೀವು ರೈಟ್ ಪ್ಲೇಸಲ್ಲಿ ಇದ್ದೀರಾ. ನಾನು ಈ ಒಂದು ವಿಡಿಯೋದಲ್ಲಿ 5 ಮ್ಯೂಚುವಲ್ ಫಂಡ್ಸ್ನ ಸಜೆಸ್ಟ್ ಮಾಡ್ತೀನಿ. ಈ ಒಂದು 4000 ಮ್ಯೂಚುವಲ್ ಫಂಡ್ಸ್ಗಿಂತ ಜಾಸ್ತಿ ಇದೆ, ಅದರಲ್ಲಿ ನಾನು 5 ಪಿಕ್ ಮಾಡಿದ್ದೀನಿ ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದೆ ಅಂದರೆ ಈ ಒಂದು 5 ಮ್ಯೂಚುವಲ್ ಫಂಡ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳೋಕೆ ಹೊರಟಿದ್ದೀನಿ. ಸೊ ನನ್ನ ಬಗ್ಗೆ ನಿಮ್ಗೆ ಹೇಳೋದಾದರೆ, ನಾನು ಮ್ಯೂಚುವಲ್ ಫಂಡ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಲೈಸೆನ್ಸ್ನ ಪಡ್ಕೊಂಡಿದ್ದೀನಿ. ಈ ಒಂದು ಮ್ಯೂಚುವಲ್ ಫಂಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಲೈಸೆನ್ಸ್ ಇದ್ದಂಗೆ ಅದು. ಈ ಒಂದು ಆಂಫೆ ಅಂತ ಅದರ ಹೆಸರು ಬಂದ್ಬಿಟ್ಟು. ಸೊ ನಿಮಗೆ ಆಂಫೆ ಅಂತ ಏನೊಂದು ಗೊತ್ತಾಗಿಲ್ಲ ಅಂದರೆ, ಈಗ ಸಿಮಿಲರ್ ಟು ದ ಸೆಬಿ, ಇದು ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಸೆಬಿ ಇದೆಯೋ ಅದೇ ರೀತಿ ಮ್ಯೂಚುವಲ್ ಫಂಡ್ಗೆ ಆಂಫಿ. ಸೊ ಇದ್ರ ಕಡೆಯಿಂದ ನನಗೆ ಲೈಸೆನ್ಸ್ ಇದೆ. ಸೊ ನಾನು ಈ ಒಂದು ಮ್ಯೂಚುವಲ್ ಫಂಡ್ ಅಡ್ವೈಸನ್ನು ಮಾಡ್ಬೋದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದು 5 ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ಈ ಒಂದು 5 ಮ್ಯೂಚುವಲ್ ಫಂಡ್ಸು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು, ಐ ರಿಸ್ಕ್ ಐ ರಿಟರ್ನ್ ರಿಲೇಟೆಡ್. ಸೊ ಈ ಒಂದು ವಿಡಿಯೋನ ನಾನು ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀನಪ್ಪ ಅಂತ ಅಂದರೆ, ಬಿಲೋ ದ ಏಜ್ ಆಫ್ 45 ಗಿಂತ ಬಿಲೋ ಇದ್ದು 1 ಮೇಲೆ ಇರೋರು ಯಾರಾದರೂ ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂದರೆ, ಈ ಒಂದು 15,000ನ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರ ಜೊತೆಗೆ ಈ ಒಂದು 2,60,00,000 ಯಾವ ರೀತಿ ಕಾರ್ಪಸ್ನ ಬಿಲ್ಡ್ ಮಾಡಬೇಕು ಅನ್ನೋದೇ ಈ ಒಂದು ವಿಡಿಯೋದ ಮಹತ್ವ. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಕಿಶೋರ್. ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು 5 ಮ್ಯೂಚುವಲ್ ಫಂಡ್ಸ್ ಹೇಳೋಕ್ಕಿಂತ ಮುಂಚೆ ಈ ಒಂದು ನಾನು ಸಜೆಸ್ಟ್ ಮಾಡ್ತಿದ್ದೀನಿ, ನೀವು ಅದ್ರ ಮೇಲೆ ರಿಸರ್ಚ್ ಮಾಡಿ ಅದಾದ ನಂತರ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಒಂದು ಅಡ್ವೈಸ್ ತಗೊಂಡು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಿಮ್ಗೆ ತಿಳಿಸ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಈಗ ನಿಮ್ಮ ಹತ್ರ ಈ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನಾನು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಗ್ರೋ ಅಪ್ಲಿಕೇಶನ್ದು. ಸೊ ನೀವು ಅದ್ರ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಅಪ್ ಮಾಡ್ಕೊಂಡು ಸಿಂಪಲ್ ಸ್ಟೆಪ್ಸ್ ಮುಖಾಂತರ ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೆಲ್ಲ ರೀಸನ್ಸ್ ಇದೆ, ಯಾಕೆ ಈ ಮ್ಯೂಚುವಲ್ ಫಂಡ್ಸಲ್ಲಿ ಈಗ ಗ್ರೋತ್ ಅನ್ನೋದು ಬರುತ್ತೆ, ಯಾವ ರೀತಿ ಬರುತ್ತೆ, ಈ ನಮ್ಮ ಅಪ್ಕಮಿಂಗ್ ಫ್ಯೂಚರ್ ಪ್ರೊಜೆಕ್ಷನ್ ಏನಿದೆ ನಮ್ಮ ಇಂಡಿಯಾಗೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಸ್ಟೇಬಲ್ ಗೌರ್ಮೆಂಟ್ ಇದೆ. ಸೊ ನಾವು ನೋಡ್ತಿರ್ಬೋದು 2014ಇಂದ ಇವಾಗವರೆಗೂ ಸ್ಟೇಬಲ್ ಗೌರ್ಮೆಂಟ್ ಇದೆ. ಸ್ಟೇಬಲ್ ಗೌರ್ಮೆಂಟ್ ಇದೆ, ಸ್ಟಾಕ್ ಮಾರ್ಕೆಟ್ಗೆ, ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಎಕಾನಮಿ ಗ್ರೋತ್ ಅನ್ನೋದು ನೀವು ನೋಡ್ತಿರ್ಬೋದು 4 ಟ್ರಿಲಿಯನ್ ಇದೆ. ಸೊ ಇಷ್ಟು ಎಕ್ಸ್ಪೆಕ್ಟೆಡ್ ಏನಿದೆ ಅಂದರೆ 5 ಟ್ರಿಲಿಯನ್ಗೆ ಹೋಗುವಂತಹ ಚಾನ್ಸಸ್ಸು ಇದೆ. ಸೊ ವರ್ಲ್ಡ್ಸ್ 3rd ಎಕಾನಮಿ ಆಗುವಂತಹ ಒಂದು ತುಂಬಾ ಸ್ಕೋಪ್ ನಮ್ಮ ಇಂಡಿಯಾಗಿದೆ ಅಂತ, ಒಂದು ಸೂಪರ್ ಪವರ್ ಆಗುವಂಥ ಸ್ಕೋಪು ಸಹ ನಮ್ಮ ಇಂಡಿಯಾಗಿದೆ. ಆ ಒಂದು ಪ್ರೋಸೆಸ್ಸಲ್ಲಿ ಈ ಒಂದು ಕಂಪನೀಸ್ ಏನಿದೆ, MSME ಕಂಪನೀಸ್ ಆಗಿರಲಿ, ಲಿಸ್ಟೆಡ್ ಕಂಪನೀಸ್ ಆಗಿರಲಿ, ಪ್ರತಿಯೊಂದು ಸಹ ಭಾಗವಹಿಸುತ್ತೆ. ಆ ಒಂದು ಭಾಗವಹಿಕೆಯಲ್ಲಿ ಅವರು ದುಡ್ಡನ್ನು ಮಾಡ್ತಾರೆ. ಸೊ ಆ ಒಂದು ದುಡ್ಡನ್ನು ಅವ್ರು ಮಾಡ್ತಾರೆ, ಅದ್ರ ಜೊತೆಗೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅವರು ಮಾಡ್ತಾರೆ. ಸೊ ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇಂಡೈರೆಕ್ಟಾಗಿ ಹೋಗಿ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ಸಲ್ಲಿ ಸಿಗುತ್ತೆ, ಹೋಗಿ ಇನ್ವೆಸ್ಟ್ ಆಗುತ್ತೆ. ಸೊ ನೀವು ಈ ರೀತಿ ದುಡ್ಡು ಮಾಡ್ಬೋದು. ಸೊ ಈಗ ನಾನು ಹೇಳಿದ್ನಲ್ಲ ಪ್ರೊಜೆಕ್ಷನ್ಸ್, ಇನ್ನು ಬೇಕಾಬಿಟ್ಟಿ ರೀಸನ್ಸ್ ಇದೆ. ಸೊ ಹೇಳ್ತಾ ಹೋದರೆ ಅದಕ್ಕೆ 1 hour ಟೈಮ್ ಹಿಡಿಸುತ್ತೆ. ಸೊ ನಾನು ಸಿಂಪಲ್ ಆಗಿ ಈ ಒಂದು ಸ್ಟೇಬಲ್ ಗೌರ್ಮೆಂಟ್, ಅದ್ರ ಜೊತೆಗೆ ಎಕಾನಮಿ ಬೂಮ್ ಆಗ್ತಿದೆ, ಯೂತ್ ಪಾಪ್ಯುಲೇಷನ್ ನಮ್ಮ ಹತ್ರ ಚೆನ್ನಾಗಿದೆ, ನಮ್ಮ ಹತ್ರ ಜಿಯೋ ಪಾಲಿಟಿಕಲಿ ಚೆನ್ನಾಗಿ ಸ್ಟೆಬಿಲಿಟಿ ಅಥವಾ ಒಳ್ಳೆ ರಿಲೇಷನ್ಶಿಪ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ನಾನು ಒಬ್ಬ ಪರ್ಸನ್, ಜಸ್ಟ್ ಎಕ್ಸಾಂಪಲ್ ಒಂದು ಪರ್ಸನ್ನ ತಗೊಂಡು ನಾನು ಈ ಒಂದು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಲಿಕ್ಕೆ ಕೊಟ್ಟಿದ್ದೀನಿ. ನನ್ನ ಹೆಸರು ಕಿಶೋರ್ ಅಂತ ನಾನೇ ತೊಗೊಳ್ತೀನಿ. ನನಗೆ ಒಂದು 50,000 ಸ್ಯಾಲ್ರಿ ಬರ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ 15,000 ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ನಾನೀಗ 5 ಮ್ಯೂಚುವಲ್ ಫಂಡ್ಸ್ ಏನು ಹೇಳ್ತೀನಿ, ಆ ಒಂದು 5 ಮ್ಯೂಚುವಲ್ ಫಂಡ್ಸಲ್ಲಿ ಈ ಒಂದು 15,000ನ ಈಕ್ವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದ್ಕೊಳ್ಳೋಣ. ಮೊದಲನಿಗೆ ಬಂದ್ಬಿಟ್ಟು ಕೆನರಾ ರಬ್ಯಾಕೋ ಸ್ಮಾಲ್ ಕ್ಯಾಪ್ ಫಂಡ್. ಸೊ ಈ ಒಂದು ಕೆನರಾ ರಬ್ಯಾಕೋ ಸ್ಮಾಲ್ ಕ್ಯಾಪ್ ಫಂಡ್ ಏನಪ್ಪ ಅಂದರೆ, ಇವರು ಒಳ್ಳೆಯಾದಂತಹ ವ್ಯಾಲ್ಯೂ ಅಡಿಷನ್ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ 2 ರೀತಿಯಾದಂತಹ ಒಂದು ಟೈಪ್ಸ್ ಇದೆ. ಮೊದಲನೇ ಬಂದ್ಬಿಟ್ಟು ಗ್ರೋತ್ ಓರಿಯೆಂಟೆಡ್ ಮತ್ತು ಇನ್ನೊಂದು ವ್ಯಾಲ್ಯೂ ಓರಿಯೆಂಟೆಡ್. ಈ ಗ್ರೋತ್ ಓರಿಯೆಂಟೆಡ್ ಅಂದರೆ ಬಿಸ್ನೆಸ್ ನೋಡ್ತಾರೆ, ಬಿಸ್ನೆಸ್ ಗ್ರೋತ್ ಇದೆಯಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಒಂದು ಫಂಡ್ ಮ್ಯಾನೇಜರು. ಇನ್ನು ಕೆಲವೊಂದು ವ್ಯಾಲ್ಯೂ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಇದೆ, ಆ ಒಂದು ಕಂಪನಿಗೆ ಈಗಿಲ್ಲ ಅಂದಿದ್ರು ಮುಂದೆ ಬರುವಂಥ ದಿನಗಳಲ್ಲಿ ಅದಕ್ಕೆ ಒಳ್ಳೆ ಗ್ರೋತ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಾರೆ. ಸೊ ಈ ಒಂದು ಕೆನರಾ ರಬ್ಯಾಕೋಲಿ ಫಂಡ್ ಮ್ಯಾನೇಜರ್ ಬಂದ್ಬಿಟ್ಟು ಈ ರೀತಿಯಾದಂತಹ ವ್ಯಾಲ್ಯೂ ಇನ್ವೆಸ್ಟಿಂಗನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಸೊ ಅವರ ಇಂಟೆನ್ಷನ್ ಇದೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮುಖಾಂತರ ಅಪ್ಕಮಿಂಗ್ ಬರುವಂತಹ ಒಂದು 10 to 15 ಇಯರ್ಸಲ್ಲಿ ಒಳ್ಳೆ ರಿಟರ್ನ್ಸ್ನ ಜನರೇಟ್ ಮಾಡುವಂಥದ್ದು. ಈ ಒಂದು ಫಂಡ್ ಸೈಜನ್ನು ನಾವು ನೋಡ್ಬೋದು. ಈ ಒಂದು ಫಂಡ್ ಸೈಜು ಸಹ ಈ ಒಂದು ಕೆನರಾ ರಬ್ಯಾಕೋಗೆ ಮೋರ್ ದೆನ್ 9,000 crores ಇದೆ. ಸೊ ಒಳ್ಳೆಯ ರೀತಿಯಾದಂತಹ ಫಂಡ್ ಸೈಜ್ ಇದು. ಸೊ ತುಂಬ ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದರ ಒಂದು ರಿಟರ್ನ್ಸ್ ಬಂದ್ಬಿಟ್ರೆ ನಮಗೆ ಈಗ ಅಟ್ ಪ್ರೆಸೆಂಟು ಇದು 25 to 30% ರಿಟರ್ನ್ಸ್ನ ಜನರೇಟ್ ಮಾಡಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು, ನಾನು ಇಲ್ಲಿ ತೋರಿಸ್ತಿರ್ತೀನಿ. ಸೊ ಈ ಒಂದು ಆ ರಿಟರ್ನ್ಸ್ ಅನ್ನೋದು ಈಗ ಬಂದಿರುವಂತಹ ಟ್ರೆಂಡಲ್ಲಿ ನಿಮಗೆ ತುಂಬಾ
ಹೈ ಕಾಣಿಸ್ತಿದೆ. ನಾವು ಅಸ್ಯೂಮ್ ಮಾಡ್ಕೊಳ್ಳೋಕೆ ಕೊಟ್ಟಿರೋದು ಬರೀ 16% ಮಾತ್ರ. ಈ ಒಂದು 16% ಯಾಕಪ್ಪ ಸ್ಮಾಲ್ ಕ್ಯಾಪ್ಸಲ್ಲಿ ಬರೀ 16% ಏನೋ ಬರೋದು, ಇನ್ನೂ ಜಾಸ್ತಿ ಬರುತ್ತಲ್ಲ ಅಂತ ನೀವು ಕೇಳ್ಬೋದು. ಸೊ ಈಗೇನೋ ಮಾರ್ಕೆಟ್ ಬೂಮ್ ಇದೆ, ಸೊ ಈಗೇನೋ ಮಾರ್ಕೆಟಲ್ಲಿ ರಿಟರ್ನ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾನು 30% ನಿಮ್ಗೆ ಏನಾದರೂ ಅಸಂಪ್ಷನ್ ಕೊಟ್ಟರೆ ನೀವು ಬಿಹೈಂಡ್ ದ ಬಾಕ್ಸ್ ಹೋಗ್ಬಿಡ್ತೀರಾ. ಸೊ ಆ ರೀಸನಿಂದ ನಾನು 16% ಮಿನಿಮಮ್ ತೊಗೊತಿದ್ದೀನಿ. ಮಿನಿಮಮ್ 15 to 16% ರಿಟರ್ನ್ ಬರುತ್ತೆ. ಆ ಒಂದು 15 to 16% ರಿಟರ್ನಲ್ಲಿ ನಾವು ನಮ್ಮ ಒಂದು ಕಾಪರ್ಸ್ನ 2.5 crore ಬಿಲ್ಡ್ ಮಾಡ್ಬೋದು ವಿತ್ 15,000 SIP. ಇನ್ನು ಇದರ ಒಂದು ಎಕ್ಸ್ಪೆನ್ಸ್ ರೇಷನ್ನು ಸಹ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಸೊ ಏನಪ್ಪ ಈ ಒಂದು ಎಕ್ಸ್ಪೆನ್ಸ್ ರೇಷೋ ಅಂದರೆ, ಇದು ಇವರು ಮೇಂಟೆನೆನ್ಸ್ ಕಟ್ ಮಾಡುವುದು, ಅಂದರೆ ನಿಮ್ಮ ಫಂಡನ್ನು ಮ್ಯಾನೇಜ್ ಮಾಡೋದಕ್ಕೆ ಇವರಿಗೆ ಕೊಡುವಂತಹ ಫೀಸ್ ಇದು. ಸೊ ಇದು ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲೂ ಡಿಫರ್ ಇರುತ್ತೆ. ಕೆಲವರಲ್ಲಿ 0.5, 0.3, 0. ಡೈರೆಕ್ಟ್ ಅದು ನೀವೇನಾದರೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮುಖಾಂತರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ, ನೀವು ಬ್ಯಾಂಕ್ ಅಪ್ಲಿಕೇಶನ್ ಮುಖಾಂತರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದರೆ, ವಿತೌಟ್ ಡಿಮ್ಯಾಟ್ ಅಕೌಂಟ್ ನೀವೇನಾದರೂ ಮಾಡ್ತಿದ್ದೀರ ಅಂದರೆ, ಸೊ ನಿಮಗೆ ಅಲ್ಲಿ ನಿಮಗೆ ಕಮಿಷನ್, ರೆಗ್ಯುಲರ್ ಕಮಿಷನ್ ಅನ್ನೋದು ಕಟ್ ಆಗುತ್ತೆ. ಬಟ್ KYC ಎಲ್ಲ ಮಾಡಬೇಕಾಗುತ್ತೆ, ಅಲ್ಲಿ ಕಮಿಷನ್ ಜಾಸ್ತಿ ಕಟ್ ಆಗುತ್ತೆ. ಅದು ರೆಗ್ಯುಲರ್ ಬಂದುಬಿಡುತ್ತೆ, 1% ಜಾಸ್ತಿ ಕಟ್ ಆಗುತ್ತೆ. ಸೊ ನಾನು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಅದಕ್ಕೆ ಬೇಕಿರುವಂತಹ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡಿಮ್ಯಾಟ್ ಅಕೌಂಟ್ಗೆ ಗ್ರೋ ಅಪ್ಲಿಕೇಶನ್ ಮುಖಾಂತರ ನೀವು ಆ ಒಂದು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನು ಸೆಕೆಂಡ್ ಬಂದುಬಿಟ್ಟು HDFC ಸ್ಮಾಲ್ ಕ್ಯಾಪ್ ಫಂಡ್. ಈ ಒಂದು HDFC ಸ್ಮಾಲ್ ಕ್ಯಾಪ್ ಫಂಡ್ AUM ಬಂದುಬಿಟ್ಟು ಮೋರ್ ದೆನ್ 25,000 crores ಇದೆ. ಇದರಲ್ಲಿ ನಿಮಗೆ ಈ ಒಂದು ಮ್ಯೂಚುವಲ್ ಫಂಡು ತುಂಬಾ ಓಲ್ಡೆಸ್ಟ್ ಮ್ಯೂಚುವಲ್ ಫಂಡು ಸಹ. ಸೊ ಈ ಒಂದು HDFC ಎಂಟೈರ್ AMC ಪರ್ಫಾರ್ಮೆನ್ಸು ಚೆನ್ನಾಗೇ ಮಾಡ್ತಿದೆ. ಇದರಲ್ಲೂ ಅಷ್ಟೇ ರಿಟರ್ನ್ಸ್ ಆರ್ ಎಕ್ಸಲೆಂಟ್, 25% ಎಬೋನೇ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ರೀಸೆಂಟಾಗಿ ಬಂದಂತಹ ಒಂದು ಗ್ರೋತ್ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ಇದಕ್ಕೆಲ್ಲ ರಿಫ್ಲೆಕ್ಟ್ ಆಗ್ತಿರೋದು. ಅದಟ್ಟು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ತುಂಬಾ ಇದಾಗಿದೆ, ಗ್ರೋತ್ ಅನ್ನೋದು ಬಂದಿದೆ. ಈ ಒಂದು ಪರ್ಟಿಕ್ಯುಲರ್ ಸ್ಮಾಲ್ ಕ್ಯಾಪ್ಸ್ನ ಯಾಕೆ ಸಜೆಷನ್ ಮಾಡ್ತಿದ್ದೀನಿ ಅಂತಂದರೆ, ಈ ಒಂದು ಲಾಂಗ್ ಟರ್ಮ್, ನಾನು ಆಲ್ರೆಡಿ ಹೇಳಿದ್ದೀನಿ 20 ಇಯರ್ಸ್ ಇದಕ್ಕೆ ಟೈಮ್ ಕೊಟ್ಟಿದ್ದೀವಿ ನಾವು. ಸೊ ಒಬ್ಬ ಆವ್ರೇಜ್ ಪರ್ಸನ್ ಏನಾದರೂ ತನ್ನ ಜಾಬನ್ನು ಸ್ಟಾರ್ಟ್ ಮಾಡಿದರೆ, ಸೊ ಆತ ಏನಾದರೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ, ಈಗ ಅಟ್ ಪ್ರೆಸೆಂಟು 20 ಇಯರ್ಸ್ ಆದರೆ ಅವ್ರಿಗೇನೋ ಒಂದು ಹೌಸ್ ರಿಲೇಟೆಡ್ ಆಗಿರಲಿ, ಅಥವಾ ರಿಟೈರ್ಮೆಂಟ್ ಆಗಿರಲಿ, ಫಾರಿನ್ ಟೂರ್ ಆಗಿರಲಿ, ಏನೆಲ್ಲ ಟ್ರಾವೆಲ್ಸ್ ಮಾಡಬೇಕು ಅಥವಾ ಏನೆಲ್ಲ ಡ್ರೀಮ್ಸ್ ಇದೆಯೋ ಅದೆಲ್ಲ ಫುಲ್ಫಿಲ್ಮೆಂಟ್ ಆಗುತ್ತೆ. ಸೊ ಒಂದು ಒಳ್ಳೆ ಕಾರ್ಪಸ್ ಬಂದಮೇಲೆ ಅದನ್ನು ನೀವು ಎತ್ಕೊಂಡೋಗಿ ಮತ್ತೆ ಲಿಕ್ವಿಡ್ ಫಂಡಲ್ಲಿ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಬೇರೆ ಪ್ರೋಸೆಸ್ ಇದೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ. ಸೊ ಅದನ್ನು ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಲೈಫು ಸೆಟಲ್ಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮ್ಯೂಚುವಲ್ ಫಂಡ್ ಬಂದುಬಿಟ್ಟು SBI ಸ್ಮಾಲ್ ಕ್ಯಾಪ್ ಫಂಡ್. ಇದು ಸಹ ಒಂದು ಒಳ್ಳೆ ರೀತಿಯಾದಂತಹ SBI, ನಿಮಗೆ ಗೊತ್ತೇ ಇದೆ, AMC ಅಂತೂ ತುಂಬ ದೊಡ್ಡ AMC ಇಂಡಿಯಾದಲ್ಲಿ, ಒನ್ ಆಫ್ ದ ಬಿಗ್ಗೆಸ್ಟ್ AMC. ಈ ಒಂದು SBI ಸ್ಮಾಲ್ ಕ್ಯಾಪ್ ಫಂಡು ಸಹ ಒಳ್ಳೆ ರಿಟರ್ನ್ಸ್ನ ಜನ್ರೇಟ್ ಮಾಡಿದೆ. ಅದ್ರ ಜೊತೆಗೆ ಒಳ್ಳೆ ರೀತಿಯಾದಂತಹ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ಇವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವರು ಇನ್ವೆಸ್ಟ್ಮೆಂಟನ್ನು ಮಾಡಿ ಒಳ್ಳೆ ರಿಟರ್ನ್ಸ್ನ ಕ್ಲೈಂಟ್ಸ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೆ ರಿಟರ್ನ್ ಮಾಡಿದ್ದಾರೆ. ಇದರ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಸಹ ನೀವು ನೋಡ್ಬೋದು ಎಷ್ಟಿದೆ ಅಂತ, ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ ನಿಮಗೆ. ಅದ್ರ ಜೊತೆಗೆ ಇದರ ಒಂದು ಏಮು ಸಹ ತುಂಬಾ ದೊಡ್ಡದಿದೆ. ಇನ್ನೊಂದು ಬಂದುಬಿಟ್ಟು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಈ ಒಂದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡು ನೀವು ರೀಸೆಂಟಾಗಿ ಕೇಳ್ತಿರ್ಬೋದು, ಈ ಮ್ಯೂಚುವಲ್ ಫಂಡ್ಸ್ ಅಲ್ಲೆಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವರಿಗೆ ಈ ಒಂದು ಕ್ವಾಂಟ್ ಅನ್ನೋ ಒಂದು ಮ್ಯೂಚುವಲ್ ಫಂಡ್ ರಿಲೇಟೆಡ್ ಸ್ಟಫ್ ನಿಮ್ಗೆ ಗೊತ್ತೇ ಇರುತ್ತೆ. ಇವರು ಎಕ್ಸ್ಪೋನೆನ್ಷಿಯಲ್ ರಿಟರ್ನ್ಸ್ನ ಕೊಟ್ಬಿಟ್ಟಿದ್ದಾರೆ. ಮಾರ್ಕೆಟಲ್ಲಿರುವಂಥ ಎಲ್ಲ ಕ್ವಾಂಟ್ ಮ್ಯೂಚುವಲ್ ಫಂಡ್ಸು ಸಹ ಒಳ್ಳೆ ರೀತಿಯಾದಂತಹ ರಿಟರ್ನ್ಸ್ ಕೊಟ್ಟಿದೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ಇವರು ಗ್ರೋತ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು, ಅಂದರೆ ಗ್ರೋತ್, ಈಗಾಗಲೇ ಹೇಳಿದ್ನಲ್ಲ, ವ್ಯಾಲ್ಯೂ ಇನ್ವೆಸ್ಟಿಂಗ್ ಆ್ಯಂಡ್ ಗ್ರೋತ್ ಇನ್ವೆಸ್ಟಿಂಗ್ ಅಂತ. ಸೊ ಈ ಒಂದು ಗ್ರೋತ್ ಮುಖಾಂತರ ಇವರು ಹೋಗಿ ಇವರ ಒಂದು ಮೇಜರ್ ಪೋರ್ಟ್ಫೋಲಿಯೋ, ಮೇಜರ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದಾನಿಯಲ್ಲಿ. ಒನ್ಸ್ ನಾವು ಹಿಡನ್ಬರ್ಗ್ ನಾವು ನ್ಯೂಸ್ ಬಂದಾಗ ಇವರ ಒಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಸಹ ಒಂದು ಸ್ವಲ್ಪ ಕಮ್ಮಿ ಆಯಿತು. ಸೊ ಈಗ ಆಲ್ರೆಡಿ ನಮ್ಮ ಅದಾನಿ ಗ್ರೂಪ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ತುಂಬ ಬೂಮಲ್ಲಿದೆ. ಸೊ ಈ ಕ್ವಾಂಟ್ ಮ್ಯೂಚುವಲ್ ಫಂಡು ಸಹ ಅದೇ ರೀತಿಯಂತಹ ಬ್ಯಾಕ್, ಅಂದರೆ ದ ಲೆಜೆಂಡ್ ಇಸ್ ಬ್ಯಾಕ್ ಥರ ಅದು ಅದರ ರಿಟರ್ನ್ಸನ್ನು ಕೊಡ್ತಿದೆ. ಈ ಒಂದು ಮ್ಯೂಚುವಲ್ ಫಂಡ್ ಅಂತೂ ತುಂಬಾ ಒಂದು ಸ್ವಲ್ಪ ರಿಸ್ಕಿ ಜಾಸ್ತಿ, ಯಾಕೆಂದರೆ ಇವರ ಒಂದು ಸ್ಟಾಕ್ ಪೋರ್ಟ್ಫೋಲಿಯೋ ಸಹ ತುಂಬಾ ರಿಸ್ಕಿ ಪೋರ್ಟ್ಫೋಲಿಯೋ ಇದೆ. ಈ ಒಂದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡು, ನಾನೀಗೇನು ಹೇಳ್ತಿದ್ದೀನಿ ಇದೆಲ್ಲ ತುಂಬಾ ರಿಸ್ಕಿ, ಬಟ್ ರಿಟರ್ನ್ಸ್ ಹೈ ವಿತ್ ಅ ಪೀರಿಯಡ್ ಆಫ್ ಲಾಂಗ್ ಟರ್ಮು ರಿಸ್ಕ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ 20 ಇಯರ್ಸ್ ಅಂದರೆ ರಿಸ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ನಾವು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ 3 ಇಯರ್ಸ್ವರೆಗೂ ನಾವು 0 ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ರಿಟರ್ನ್ಸ್ ಬರುತ್ತೆ ನಿಮಗೆ 20%ವರೆಗೂ ಬರ್ಬೋದು ಸ್ಮಾಲ್ ಕ್ಯಾಪಲ್ಲಿ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರಬೇಕಂದ್ರೆ 0 ಇರಬೇಕು. ದೆನ್ 3 ಇಯರ್ಸ್ ಆದಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ನ ಬಿಲ್ಡ್ ಮಾಡ್ಕೋಬೇಕು. ಯಾಕೆಂದರೆ ಯಾವುದೇ ಒಂದು ಮಾರ್ಕೆಟು ನಿಮಗೆ ರಿಟರ್ನ್ಸ್ನ ಕೊಡಬೇಕಾದ್ರೆ ಅದು ಕೆಲವೊಂದು ಟೈಮ್ ತಗೊಳುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ 3 ಇಯರ್ಸ್ ಅಂತ ಆ ಒಂದು ಇದಿದೆ, ಸೊ ಆ ಮಿತ್ತಿದೆ. ಸೊ ನಾವು ಆ 3 ಇಯರ್ಸ್ವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸು 0 ಇರಬೇಕು ಫಸ್ಟ್ ಆಫ್ ಆಲ್, ಆ ಒಂದು 3 ಇಯರ್ಸ್. ಅದಾದ ನಂತರ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೂ ನೋ ಇಶ್ಯೂ ಆಗೋಲ್ಲ. ಯಾಕೆಂದರೆ ಆ ಗ್ಯಾಪಲ್ಲಿ ಆ ಒಂದು ಮಾರ್ಕೆಟ್ ಬೂಮ್ ಆಗಿ ಏನೋ ಒಂದು
ಮುಂದಕ್ಕೆ ಹೋಗಿ ಒಳ್ಳೆ ರಿಟರ್ನ್ಸ್ ಅನ್ನೋದು ಸಿಗುತ್ತೆ. ಇನ್ನು 5ನೇ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡು. ಸೊ ಈ ಒಂದು ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡು ಸಹ ಒಳ್ಳೆ AUM ಅನ್ನು ಬಿಲ್ಡ್ ಮಾಡಿದ್ದಾರೆ. ಇವ್ರದ್ದು ಸಹ ದೊಡ್ಡ ಆದಂತಹ AMC. ಏನಪ್ಪ AMC ಅಂತ ಕೇಳ್ಬೋದು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಅದೇ ಮ್ಯೂಚುವಲ್ ಫಂಡ್ ಕಂಪ್ನಿನೇ AMCs ಅಂತ ಕರೀತಾರೆ. ಸೊ ಈ ಒಂದು AMCಯಲ್ಲಿ ಸಹ ಒಳ್ಳೆ ರೀತಿಯಾದಂತಹ ಒಂದು ರಿಟರ್ನ್ಸ್ನ ಜನರೇಟ್ ಮಾಡಿದ್ದಾರೆ. ಇವರು ಮೋರ್ ದೆನ್ ಎಲ್ಲ ಮ್ಯೂಚುವಲ್ ಫಂಡ್ಸು ಸಹ ಇವ್ರ ಹತ್ರ ಇದೆ. ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲ ತುಂಬ ಇದೆ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಸ್ಮಾಲ್ ಕ್ಯಾಪ್ ಸಜೆಸ್ಟ್ ಮಾಡ್ತಿದ್ದೀನಿ. ಸೊ ಈ ಒಂದು AMCಯಲ್ಲೂ ಸಹ ಒಳ್ಳೆ ಫಂಡ್ ಮ್ಯಾನೇಜರ್ಸು ತುಂಬಾ ಲೆಗಸಿ ಇದೆ ಈ ಒಂದು ಕಂಪನಿಗೆ. ಒಳ್ಳೆ ರೀತಿಯಾದಂತಹ ರಿಟರ್ನ್ಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. 20 years ಲಾಂಗ್ ಟರ್ಮ್ ತಗೊಂತಿದ್ದೀವಿ. ಎಲ್ಲ ನಮಗೆ ಸೂಟಬಲ್ ಇದೆ ಸಿಚುವೇಶನ್ಸ್. ಈಗ ಅಟ್ ಪ್ರೆಸೆಂಟ್ ಎಲ್ಲ ಸಿಚುವೇಶನ್ಸ್ ಸೂಟಬಲ್ ಇದೆ. ಸೊ ಈ ಒಂದು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಸಹ ಇವರ ಒಂದು ಫಂಡ್ ಮ್ಯಾನೇಜರು, ಇವರ ಒಂದು AUM ಸಹ ತುಂಬಾ ಚೆನ್ನಾಗಿದೆ. ಸ್ಟಾಕ್ ಹೋಲ್ಡಿಂಗ್ ಪ್ಯಾಟರ್ನು ಸಹ ತುಂಬ ಚೆನ್ನಾಗಿದೆ. ಸೊ ಇವರು ಸಹ ಒಳ್ಳೆ ರಿಟರ್ನ್ಸ್ನ ಜನರೇಟ್ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಇದೆ. ಸೊ ನೋಡೋಣ. ಸೊ ಈ ಒಂದು 5 ಮ್ಯೂಚುವಲ್ ಫಂಡ್ಸ್ ನಾನೇನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದ್ಸರಿ ನೀವು ಚೆಕ್ ಮಾಡಿ. ಸೊ ಚೆಕ್ ಮಾಡಿದ ತಕ್ಷಣ ಆಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸ್ ತಗೊಂಡು ಇನ್ನೊಂದು ಬಾರಿ ಕ್ರಾಸ್ ಚೆಕ್ ಮಾಡಿಕೊಂಡು ದೆನ್ ನೀವು ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ. ಸೊ ನಿಮ್ಗೇನಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನೀವು ಆಲ್ರೆಡಿ ಹೇಳಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅದ್ರ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಈ ಒಂದು 5 ಮ್ಯೂಚುವಲ್ ಫಂಡ್ಸು 15,000ಇಂದ ಒಬ್ಬ ಪರ್ಸನ್ನು 2 crore 50 lakhsವರೆಗೂ ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ. ಸೊ ಇನ್ನೂ ಇದೇ ರೀತಿಯಾದಂತಹ ಒಳ್ಳೆ ಮ್ಯೂಚುವಲ್ ಫಂಡ್ ಸಜೆಷನ್ಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬರೀ ಮ್ಯೂಚುವಲ್ ಫಂಡ್ಸೇ ಅಲ್ಲ, ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟು ಮತ್ತು ಇನ್ಶೂರೆನ್ಸ್ ರಿಲೇಟೆಡು, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಸ್ಟಾರ್ಟಪ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಆನ್ಲೈನ್ ಅರ್ನಿಂಗ್ಸ್ ಬಗ್ಗೆ, ಮತ್ತು ಯಾವ ರೀತಿ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು, ಈ ಒಂದು ಬಿಸ್ನೆಸ್ ರಿಲೇಟೆಡ್ ಎಂಟೈರ್ ಕಾನ್ಸೆಪ್ಟ್, ಮನಿ ರಿಲೇಟೆಡ್ ಕಾನ್ಸೆಪ್ಟ್ ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಒಂದು ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.